ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ನಾವು ಮೈಸೂರಿಗೆ ಎಂಟ್ರಿ ಕೊಟ್ಟ ತಕ್ಷಣವೇ ನಮಗೆ ಈ ಥರ ಒಳ್ಳೆ ಲೈಟಿಂಗ್ಸ್ ಕಾಣುತ್ತೆ. ಅದಾದಮೇಲೆ ನಮಗೆ ಕಂಡಿದ್ದು ಡೈರೆಕ್ಟಾಗಿ ಅರಮನೆ ಮುಂದೆ ಆನೆ ಸ್ಪಾಟ್ ಆಯಿತು. ನೋಡ್ಕೊಂಬನ್ನಿ ಹಿಂಗೆ. ಸ್ನೇಹಿತರೆ, ನಾವು ಇವಾಗಿದ್ದೀವಿ ಯುವ ದಸರಾ ಕಾರ್ಯಕ್ರಮದ ಹತ್ರ. ನಾನು ನಮ್ಮ ಗುಂಡಮ್ಮ ಹೋಯ್ತಿದ್ದೀವಿ. ಬನ್ನಿ ನೋಡೋಣ ಪ್ರೋಗ್ರಾಮ್ ಹೆಂಗಿರುತ್ತೆ ಅಂತ. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ. ಗೊತ್ತಾಗಿ ಎಷ್ಟು ಕ್ರೌಡ್ ಇದೆ ಅಂದರೆ ಹೇಳೋಕ್ಕಾಗಲ್ಲ. ಆ ರೇಂಜಿಗೆ ಕ್ರೌಡ್ ಇದೆ. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ನೋಡೋಕ್ಕಾಗ್ತಿಲ್ಲ. ಅಷ್ಟು ಜನ ಜಾಗನ ಅಕ್ವೈರ್ ಮಾಡ್ಕೊಬಿಟ್ಟವ್ರೆ. ಹೌದಾ? ನನಗೆ ಗೊತ್ತಿಲ್ಲ. ಇರಬಹುದೇನೋ. ಪ್ರೋಗ್ರಾಮ್ ಹತ್ರಕ್ಕೆ ಹೋಗೋಣ, ಆಮೇಲೆ ಮಾತಾಡೋಣ. ಬೇಕು ಈಗ ಗಿಡಕ ನೀಟಾಗಿ ಕಾಣುತ್ತೆ. ಯುವ ದಸರಾ ಒಳ್ಳೆ ಎಂಟ್ರಿ ಗೇಟ್ಗಳು ಮಾಡಿದಾರಲ್ಲ. ನೈಸ್. ರೋಡಿಂದ ತುಂಬ ದೂರ ಬರಬೇಕು ಒಳಗಡೆ ಹೋಗೋಕ್ಕೆ. ಯಾರು ಮನೆಗೆ ಹೇಳಿ ಬಂದಿರಲ್ಲ ಅವ್ರು ಮಾತ್ರ ಇದ್ರೆ ಕಳ್ಳಾಟಗಳು ಚೆನ್ನಾಗಿ ಆಡ್ತಾರೆ. ನಾವು ಎಲ್ಲರಿಗೂ ಗೊತ್ತಲ್ವ ಸತ್ಯ, ನಾವು ಸುತ್ತಕ್ಕೆ ಬಂದಿರೋದು ಅಂತ.
ಮೈಸೂರಿನಲ್ಲಿ ಮೊದಲನೇ ದಿನ ಯುವ ದಸರಾಗೆ ಎಂಟ್ರಿ. ಕ್ರೌಡು ಕ್ರೌಡು ಕ್ರೌಡು. We have Kalyan. Say double it. Okay, that's Kalyan, the one who's playing. He's been playing all my rhythms for all my songs. Like in life, you also give man remote. Never enough, right? ನನ್ನ ಮಗನ 1 ಅವರಿಂದ ವೆಯ್ಟ್ ಮಾಡ್ತೀನಿ ಚೆನ್ನಾಗಿರೋ ಸಾಂಗ್ ಆಗ್ತಾರೆ ಅಂತವ. ಕಳ್ಳನ ಮಕ್ಳು ಇವಾಗ ಚೆನ್ನಾಗಿರೋ ಸಾಂಗ್ ಹಾಕಂತ ಸಾಯ್ತವ್ರೆ. ಮನ್ಸಿಗೆ ಬೇಜಾರು ಮಾಡ್ಬಿಟ್ರು. ಇವಾಗ ನೋಡಿ ಸಾಕತ್ತಾಗಿರೋ ಸಾಂಗ್ ಹಾಕ್ತವ್ರೆ. ಏನು ಮಾಡೋಂಗಿಲ್ಲ. ಪಾಲಿ ಬಂದು ಪಂಚಾಮೃತ ನಡ್ರಿ ಹೋಗೋಣ. ಇವಾಗ ಹೋಗ್ಬೇಕು ಅನಿಸ್ತೈತಲ್ಲ ಈಗ. ಗೈಸ್, ಯುವ ಸಂಭ್ರಮ ಮುಗಿಸ್ಕೊಂಡು ಮನೆಗೆ ಹೋಗಿ ದಬಾಕೊಳ್ಳೋದಷ್ಟೇ ಕೆಲಸ ಇವತ್ತಿಗೆ. ಸೊ ನಾಳೆ ಸಿಗೋಣ. ಅಲ್ಲಿದ್ದ ಗಂಟ ಬಾಯ್. ಕಾಣ್ತಿದ್ದೀರಾ ಎಲ್ಲ ಹಾಯ್ ಮಾಡಿ ಅಂತ. ಬಾಯ್ ಬಾಯ್.